ಈಗ ವೇದಿಕೆಯಲ್ಲಿ ಸ್ವಾಗತ ಮತ್ತು ಪರಿಚಯ. ಹಬ್ಬಗಳಿದೆ. ನಮ್ಮ ಪರಂಪರೆಯಲ್ಲಿ ಬಂದಿರುವಂತಹ ಯಾವ ಹಬ್ಬ ಇದೆಯೋ ಆ ಹಬ್ಬಗಳನ್ನ ಆಚರಣೆ ಮಾಡುವಂಥದ್ದು ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಜೀವಂತಿಕೆಯ ಕಳೆ ಅದು. ನಾನು ಈಜಿಪ್ಟಿಗೆ ಇನ್ನೊಂದು ಕಡೆ ಹೋದಾಗ ಅಲ್ಲಿ ಮ್ಯೂಸಿಯಂಗಳಲ್ಲಿ ತೋರಿಸಿದ್ರು, ಈ ಹಬ್ಬಗಳನ್ನೆಲ್ಲ ಆಚರಣೆ ಮಾಡ್ತಾ ಇದ್ರಂತೆ ಇಲ್ಲಿ ಅಂತ. ಮ್ಯೂಸಿಯಂಗಳಲ್ಲಿ ಉಳಿಯುವಂತಹ ಸಂಸ್ಕೃತಿಗೂ ಜೀವಂತವಾಗಿರುವಂತಹ ಸಂಸ್ಕೃತಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಶಿವಮೊಗ್ಗದಲ್ಲಿ ಹಿಂದೂ ಸಮಾಜೋತ್ಸವದ ಗಣಪತಿ ಹಬ್ಬ ನಡೀತು ಅಂತಂದ್ರೆ 50,000 ಜನ ಸೇರ್ತಾರಲ್ಲ, ಅದು ಹಿಂದೂ ಧರ್ಮ ಉಳಿದಿದೆ, ಜೀವಂತವಾಗಿದೆ ಅನ್ನೋದಕ್ಕೆ ಕಾರಣ. ನಮ್ಮ ಹಬ್ಬಗಳನ್ನು ಆಚರಿಸ್ಬೇಕು. ನಾವು ಹಬ್ಬಗಳ ಮೇಲೆ ನಿಂತಿರುವಂತಹ ಸಂಸ್ಕೃತಿ ಇದು. ನಮ್ಮ ಕ್ಯಾಲೆಂಡರ್ ಒಂದ್ಸತಿ ನೀವು ತೆಗೆದು ನೋಡಿದ್ರೆ ತಿಂಗಳಲ್ಲಿ 15 ಹಬ್ಬ ಬರುತ್ತೆ ಪ್ರತಿ ತಿಂಗಳಲ್ಲಿ. ಶ್ರಾವಣ ಮಾಸ ಬಂತು ಅಂತಂದ್ರು ಮಾತ್ರ ಪ್ರತಿದಿನ ಹಬ್ಬನೇ. ಸಂಭ್ರಮದಿಂದ ಇದ್ದಂತ ಸಂಸ್ಕೃತಿ ಇದು, ಶೋಕಾಚರಣೆಯ ಸಂಸ್ಕೃತಿ ಅಲ್ಲ ಇದು. ವರ್ಷದಲ್ಲೋ ಒಂದರಲ್ಲೋ ಒಂದ್ಸತಿನೋ 2 ಸತಿ ಬರೋ ಹಬ್ಬ ಅಲ್ಲ ಇಲ್ಲಿ, ಪ್ರತಿದಿನ ಪ್ರತಿನಿತ್ಯೋತ್ಸವನೇ ಇಲ್ಲಿ. ಈ ಕಾರಣಕ್ಕೋಸ್ಕರನೇ 100 ವರ್ಷ ಬದುಕಿದಾಗ್ಲೂ ಕೂಡ ಜನ ಸಂತೋಷದಿಂದ ಬದುಕಿದ್ದು. ಪ್ರತಿ ದಿವಸ ಹಬ್ಬ, ಪ್ರತಿ ದಿವಸ ಹಬ್ಬ. ಇವತ್ತು ನಮ್ಮ ಮನೆಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಬ್ಬಗಳನ್ನು ನಾವು ಆಚರಿಸೋದ್ರಿಂದ ಮ್ಯೂಸಿಯಂನಲ್ಲಿ ಇರುವಂತಹ ಪರಂಪರೆ ನಮ್ದಾಗಲ್ಲ, ಜೀವಂತಿಕೆ ಇರುವಂತಹ ಆಚರಣೆಯಲ್ಲಿರುವಂತಹ ಪರಂಪರೆ ಹಿಂದೂ ಧರ್ಮ ಆಗುತ್ತೆ. ಇನ್ನು ನಾವು ಮನೆಗಳಲ್ಲಿ ಸಂಕಲ್ಪ ಮಾಡಬೇಕಿದೆ. ಹಿಂದೂ ಧರ್ಮ ಸಾಂಸ್ಕೃತಿಕವಾಗಿ ಉಳಿದಿರುವಂಥದ್ದು ನಮ್ಮ ಸಂಗೀತ ಮತ್ತು ನೃತ್ಯ ಮತ್ತು ಸಾಹಿತ್ಯ ಪರಂಪರೆಯಲ್ಲೇನೆ. ಬಹಳ ದೊಡ್ಡ ಇಸ್ಲಾಮಿ ದಾಳಿ ಆದಾಗ, ಅವರ ಸೈನ್ಯಗಳು ಬಂದಾಗ ಹಿಂದೂ ಧರ್ಮವನ್ನು ಉಳಿಸಿದ ಯಾರು ಗೊತ್ತಾ? ಕೈಯಲ್ಲಿ ತಂಬೂರಿ ಹಿಡ್ಕೊಂಡು ರಸ್ತೆಯಲ್ಲಿ ಕುಣಿತ ಹಾಕೊಳ್ತಾ ಹೋದಂತ ಕನಕದಾಸರು, ಪುರಂದರದಾಸರು ಆ ಭಕ್ತಿ ಸಾಹಿತ್ಯದಿಂದ ಈ ಸಮಾಜವನ್ನು ಒಗ್ಗಟ್ಟು ಮಾಡಿದ್ರು, ಒಳ್ಳೇದು ಮಾಡಿದ್ರು, ಸಮಾಜವನ್ನು ಗಟ್ಟಿ ಮಾಡಿದ್ರು. ಸೈನ್ಯಗಳಿಗೆ ಭಕ್ತಿಯಿಂದ, ಸಂಘಟನೆಯ ಜಾಗೃತಿಯಿಂದ ಮಾಡಿದ್ರು. ನಮ್ಮ ಸಂಗೀತದಲ್ಲಿ ಅಂಥ ಪರಂಪರೆಯಲ್ಲಿ ಆ ಶಕ್ತಿ ಇದೆ. ನಾನು ಇಲ್ಲಿರುವಂಥ ಎಲ್ಲ ತಂದೆ ತಾಯಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ತೇನೆ, ನಮ್ಮ ಮಕ್ಕಳಿಗೆ ಎಷ್ಟು ವರ್ಷ ಆಗತ್ತೋ ಅಷ್ಟು ವರ್ಷ ನಮ್ಮ ಮನೆಗಳಲ್ಲಿ ನಾವು ಅವರನ್ನ ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಪರಂಪರೆಗಳಿಗೆ ನಾವು ನಮ್ಮ ಮಕ್ಕಳನ್ನ ಸೇರಿಸಲೇಬೇಕು. ಒಬ್ಬ ಹಿಂದೂ ಕುಟುಂಬ ಅಂತಂದ್ರೆ ಆ ಮಗು ಈ ನಮ್ದು ಯಾವ್ದಾದ್ರೂ ಒಂದು ಡ್ಯಾನ್ಸು, ನಮ್ಮ ಭರತನಾಟ್ಯ, ಕುಚಿಪುಡಿ, ಯಾವ್ದಾದ್ರೂ ಒಂದು ಡ್ಯಾನ್ಸು, ಹಿಂದೂಸ್ತಾನಿನೋ ನಮ್ಮ ಶಾಸ್ತ್ರೀಯ ಕರ್ನಾಟಕ ಸಂಗೀತನೋ, ಭಜನೆ ಹಾಡುವಂಥದ್ದು, ಶೋಭಾನ ಪದಗಳನ್ನು ಕಲ್ತ್ಕೊಳ್ಳುವಂಥದ್ದು, ಯಾವುದೋ ಒಂದು ನಮ್ಮ ಪರಂಪರೆಯ ಸಾಹಿತ್ಯವನ್ನ, ಸಂಗೀತವನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಆಗ ಮಾತ್ರ ಇದು ಜೀವಂತಿಕೆ ಪರಂಪರೆ ಆಗತ್ತೆ. ಅದ್ರ ಜೊತೆಗೆ ನಾವು ಮಾಡಬೇಕಾಗಿರುವಂಥ ಇನ್ನೊಂದು ಪ್ರಮುಖ ಕೆಲಸ ಅಂತಂದ್ರೆ, ನಮ್ಮ ಮನೆಗಳಲ್ಲಿ ನಾವು ನಮ್ಮ ಮನೆಯಲ್ಲಿರುವಂಥ ನಮ್ಮ ತಾಯಿಗೆ, ನಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ, ಮನೆಯಲ್ಲಿ ಯಾರು ಪುರುಷರಿರ್ತಾರೆ, ಮನೆಯಲ್ಲಿರುವಂಥ ತಂದೆ, ಅವನಿಂದ ಪ್ರಾರಂಭ ಆಗಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂಥದ್ದನ್ನ ನಾವು ಮನೆಯಲ್ಲಿ ನಾವು ತೋರಿಸ್ಕೊಡ್ಬೇಕು. ನಾವು ಅದಕ್ಕೆ ಪಂಕ್ತಿಯಾಗಿ ತೋರಿಸ್ಬೇಕು, ನಾವು ಅದರ ಎಕ್ಸಾಂಪಲ್ ಆಗ್ಬೇಕು. ನಾವು ನನ್ನ ಹೆಂಡತಿಯನ್ನ ಯಾವ ರೀತಿ ಮಾತನಾಡಿಸ್ತೀವಿ, ಮನೇಲಿರುವಂತಹ ತಾಯಿಯನ್ನು ಯಾವ ರೀತಿ ಗೌರವದಿಂದ ನೋಡ್ಕೋತೀವಿ, ಮನೇಲಿರುವಂತಹ ಸಣ್ಣ ಹೆಣ್ಣು ಮಗುಗೆ ನಾವೇನು ಗೌರವದಿಂದ ಕೊಡ್ತೀವಿ, ಇದನ್ನ ಮನೆಯಲ್ಲಿರುವಂತಹ ತಂದೆ ಆ ಮೇಲ್ಪಂಕ್ತಿ ಹಾಕೊಟ್ಟು ಇದನ್ನು ಪ್ರಾರಂಭ ಮಾಡಬೇಕು. ಇದೇ ಈ ಸಂಸ್ಕೃತಿ ವಿಶೇಷತೆ. ಅದು ನೀವು ಆಶ್ಚರ್ಯ ಪಡ್ತೀರಾ, ನಮಗೂ ಅವ್ರಿಗೂ ವ್ಯತ್ಯಾಸ ಇರುವಂತದ್ದೇ ಇದರಲ್ಲಿ. ನೀವು ಈ ಕಾರ್ಯಕ್ರಮ ಮುಗಿದ ಮೇಲೆ ಯೂಟ್ಯೂಬ್ಗೆ ಹೋಗಿ ಜಾಕೀರ್ ನಾಯಕ್ದು ಒಂದು ವಿಡಿಯೋ ನಿಮಗೆ ಯೂಟ್ಯೂಬ್ನಲ್ಲಿ ಸಿಗತ್ತೆ, ಬಹಳಷ್ಟು ಜನ ನೋಡಿರ್ತೀರ. ಆ ವಿಡಿಯೋ ಏನಕ್ಕೆ ಪಾಪ್ಯುಲರ್ ಗೊತ್ತಾ? ಅದರಲ್ಲಿ 10 ನಿಮಿಷ ಜಾಕೀರ್ ನಾಯಕ್ ಗೊತ್ತಲ್ಲ ನಿಮ್ಮೆಲ್ರಿಗೂ, ಹೆಂಡತಿಗೆ ಹೇಗೆ ಹೊಡಿಬೇಕು ಅನ್ನೋದನ್ನ 10 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿಡಿಯೋ ಇದೆ, ನಾನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇರೋದಲ್ಲ, ಮಿಲಿಯನ್ಸ್ ವ್ಯೂ ಇದೆ ಅದ್ರ ಮೇಲೆ. ಹೆಂಡತಿಗೆ ಹೆಂಗೆ ಹೊಡಿಬೇಕು ಅನ್ನೋದು 10 ನಿಮಿಷ ವಿಡಿಯೋ. ಇದು ವಿಕೃತಿ. ಅರ್ಧನಾರೀಶ್ವರರಲ್ಲಿ ಪೂಜೆ ಮಾಡಿರುವಂಥದ್ದು, ದೈವತ್ವವನ್ನ ಕಂಡಿದ್ದು ಭಾರತೀಯ ಸಂಸ್ಕೃತಿ.
ಈ ಸಂಸ್ಕೃತಿಯನ್ನು ನಮ್ಮ ಮನೆಯಲ್ಲಿ ಯಾರ್ಯಾರು ನಾವು ಪುರುಷರಿದ್ದೀವಿ, ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ, ತಾಯಿ, ನಮ್ಮ ಮನೆಯಲ್ಲಿರುವಂತ ತಂಗಿ, ಅಕ್ಕಂದ್ರು, ಮನೆಯಲ್ಲಿರುವಂತ ಚಿಕ್ಕ ಹೆಣ್ಣುಮಕ್ಕಳು, ಅಲ್ಲಿಂದ ನಾವು ಇದನ್ನ ಪ್ರಾರಂಭ ಮಾಡಬೇಕು. ಇನ್ನು ಕಡೆಯದಾಗಿ ನಮ್ಮ ಮನೆಗಳಲ್ಲಿ ಈ ದೇಶಕ್ಕೆ ನೀವು ಆಶ್ಚರ್ಯ ಪಡ್ತೀರಿ, ಮೆಕಾಲೆ ಇಂಡಿಯಾದ IPC ಮತ್ತೆ CRPC ಅನ್ನ ಡ್ರಾಫ್ಟ್ ಮಾಡಿದ್ದು ಮೆಕಾಲೆ. 75 ವರ್ಷಗಳ ಕಾಲ ಈ ದೇಶ ಮೆಕಾಲೆ ಬರ್ಕೊಟ್ಟಂತ ಇಂಡಿಯನ್ ಪೀನಲ್ ಕೋಡು ಮತ್ತೆ CRPC ನಾವು ಫಾಲೋ ಮಾಡ್ಕೊಂಡು ಬಂದ್ವಿ. 2014ರಲ್ಲಿ ನೀವು ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಿದ ಮೇಲೆ IPC ತೆಗೆದುಹಾಕಿ ಭಾರತೀಯ ನ್ಯಾಯ ಸಂಹಿತೆಯನ್ನ 4 ವರ್ಷದಿಂದ ನಾವು ಜಾರಿಗೆ ತಂದ್ವಿ. ಇಷ್ಟು ವರ್ಷ ಅದೇ ರೀತಿ ಇತ್ತು. ಬಟ್ ಮೆಕಾಲೆ ಈ IPC ಮತ್ತೆ CRPC ಡ್ರಾಫ್ಟ್ ಮಾಡುವಂತ ಟೈಮ್ನಲ್ಲಿ ಅವನ ದೇಶದೆಲ್ಲ ಓಡಾಡಿ ಅವನ ಬಹಳ ಆಶ್ಚರ್ಯದಿಂದ ಒಂದು ಬರೀತಾರೆ, ಈ ದೇಶದಲ್ಲಿ ನೀವು ಎಲ್ಲಿ ಹೋದ್ರೂ ಕೂಡ ಪೊಲೀಸ್ ಸ್ಟೇಷನ್ನೇ ಕಾಣಿಸಲ್ಲ. ಪಾಪ್ಯುಲೇಷನ್ಗೂ ಪೊಲೀಸ್ಗೂ ಇರೋ ರೇಷಿಯೋ ನೀವು ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಇದೆ ಭಾರತದಲ್ಲಿ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಆದ್ರೂ ಕೂಡ ಈ ದೇಶದಲ್ಲಿ ಕ್ರೈಮೇ ಬಹಳ ಕಡಿಮೆ, ಹೆಂಗೆ ಅಂತ ಅವನು ಆಶ್ಚರ್ಯ ಪಡ್ತಾನೆ. ಒಂದು ಕಮಿಷನ್ ಫಾರ್ಮ್ ಮಾಡ್ತಾರೆ. ಆ ಲಾ ಕಮಿಷನ್ ಹೋಗಿ ಎಲ್ಲಾ ಕಡೆ ನೋಡಿ ವಾಪಸ್ ಬರುತ್ತೆ. ಅವ್ರು ವಾಪಸ್ ಹೇಳ್ತಾರೆ, ಇಲ್ಲಿ ಪೊಲೀಸ್ ಸ್ಟೇಷನ್ಗಳು ಕಡಿಮೆ ಇದೆ, ಆದ್ರೆ ದೇವಸ್ಥಾನ ಮಠ ಮಾನ್ಯಗಳು ಜಾಸ್ತಿ ಇರೋದ್ರಿಂದ ಜನ ಧಾರ್ಮಿಕತೆಯಿಂದ ಇದ್ದಾರೆ, ಆ ಕಾರಣಕ್ಕೋಸ್ಕರ ಕ್ರೈಮ್ ಕಡಿಮೆ ಇದೆ ಇಲ್ಲಿ. ಬ್ರಿಟಿಷರು ಬರೆದಿದ್ದಾರೆ ಇದನ್ನ, ದಾಖಲಾಗಿರುವಂತ ಇತಿಹಾಸ. ನಾನು ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ದೀನಿ ಇದನ್ನ. ಪೊಲೀಸ್ ಇಲ್ದಲೆ, ಇನ್ನೊಂದು ರಾಜದಂಡದ ಭಯ ಇಲ್ದಲೆ ಜನ ಸರಿಗಿದ್ದಿದ್ದು ಹೇಗೆ? ಸರಿಗಿದ್ದ ಜನ ಹೇಗೆ ಅಂತಂದ್ರೆ ರಾಮಾಯಣ ಮಹಾಭಾರತಗಳ ಕಥೆಗಳ ಮುಖಾಂತರ. ಈ ರೀತಿ ಪೂಜ್ಯ ಸ್ವಾಮೀಜಿಗಳು ಯಾವ ರೀತಿ ಸತ್ಸಂಗಗಳನ್ನು ಮಾಡಿ ಜನಕ್ಕೆ ಸರಿ ತಪ್ಪು ಅಂತ ಹೇಳ್ತಾರೋ ಅದ್ರ ಮುಖಾಂತರ. ನೀವೆಲ್ಲ ಮೊನ್ನೆ ಪೇಪರ್ನಲ್ಲಿ ನೋಡಿರ್ಬೋದು, ತಮಿಳುನಾಡಿನಲ್ಲಿ ಪೌರ ಕಾರ್ಮಿಕೆ ಒಬ್ಳು ತಾಯಿ, ಅವಳು ಕಸ ಗುಡಿಸ್ಬೇಕಾದ್ರೆ ಬೆಳಗ್ಗೆ 25 ಲಕ್ಷ ರೂಪಾಯಿಯ ಜ್ಯುವೆಲ್ರಿ ಒಂದು ಬ್ಯಾಗ್ ಅವಳಿಗೆ ಸಿಗತ್ತೆ. ಅವಳು ಕಸ ಗುಡಿಸ್ಬೇಕಾದ್ರೆ ಬೆಳಗ್ಗೆ 25 ಲಕ್ಷ. ಅಷ್ಟು ಜ್ಯುವೆಲ್ರಿ ಎಷ್ಟು ದೊಡ್ಡದು ಅಂತಂದ್ರೆ ಪಾಪ ಆ ತಾಯಿ ಫ್ಯಾಮಿಲಿ ಇನ್ನೊಂದು 2-3 ತಿಂಗಳು ತಲೆಮಾರು ಸೆಟ್ಲ್ ಆಗ್ಬಿಡೋ ಅಷ್ಟು ದುಡ್ಡು ಯಾರೋ ಬೀಳಿಸ್ಕೊಂಡು ಹೋಗಿರ್ತಾರೆ. ರಸ್ತೆಯಲ್ಲಿ ಕಸ ಗುಡಿಸ್ತಾ ಇದ್ದಂತ ತಾಯಿ ಪೌರ ಕಾರ್ಮಿಕೆ ಆ 25 ಲಕ್ಷ ಬೆಲೆ ಬಾಳುವಂತಹ ಜ್ಯುವೆಲ್ರಿ ಬ್ಯಾಗ್ ಅನ್ನ ಎತ್ಕೊಂಡು ಅವಳು ಶಿಫ್ಟ್ ಮುಗಿದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ, ನಾನು ಈ ರೋಡಲ್ಲಿ ಇದ್ದೆ, ಇಲ್ಲಿ ಬಿದ್ದಿತ್ತು ಅಂತ ಜಾಗ ತೋರಿಸಿ ಅದನ್ನ ವಾಪಸ್ ಕೊಟ್ಟು ಪ್ರಾಮಾಣಿಕತೆಯನ್ನು ಮೆರೆದಿರುವಂತ ಆ ಪೌರ ಕಾರ್ಮಿಕರ ಒಂದು ಪದ್ಧತಿ ಇದೆಯಲ್ಲ, ಆ ಒಂದು ಕಲ್ಚರ್ ಇದೆಯಲ್ಲ, ಅದು ಈ ದೇಶಕ್ಕೆ ಎಂಡಿಬೇಕಾಗಿರುವಂತ. 2 ದಿವಸದಿಂದ ನೀವು ಟ್ವಿಟರ್ ನಲ್ಲಿ ನೋಡಿ, ಆಕೆಯನ್ನ ಕರೆದು ರಜನಿಕಾಂತ್ ಸನ್ಮಾನ ಮಾಡಿ ಆಕೆಗೆ ಒಂದು ಚಿನ್ನದ ಹಾರ ಹಾಕಿ, ಒಂದು ಚಿನ್ನದ ನೆಕ್ಲೆಸ್ ಹಾಕಿ ಗೌರವ ಕೊಟ್ಟಿದ್ದಾರೆ. ಆ ಪ್ರಾಮಾಣಿಕತೆ, ಇದು ಹಿಂದೂ ಸಂಸ್ಕೃತಿ. ಇದು ಉಳಿಬೇಕು ಅಂತಂದ್ರೆ ಈ ಸಂಸ್ಕೃತಿಯನ್ನ, ರಾಮ ಕೃಷ್ಣರ ಕಥೆಗಳನ್ನ ನಮ್ಮ ಮನೆಗಳಲ್ಲಿ ನಾವು ಹೇಳಬೇಕಾಗಿದೆ. ಇದು ಕುಟುಂಬದ ಮಟ್ಟದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು. ಸಾಮಾಜಿಕವಾಗಿ ನಾವು ಮಾಡಬೇಕಾಗಿರುವಂಥದ್ದು ಏನು? ಮೊದಲನೇದು, ಹಿಂದೂ ಸಮಾಜಕ್ಕೆ ನಮ್ಮೆಲ್ಲ ಬೇರೆ ಬೇರೆ ಸಾಧನೆಗಳು ಎಷ್ಟಿದಾವೋ ಅದೆಲ್ಲವಕ್ಕೂ ಕೂಡ ಒಂದು ಕಪ್ಪು ಚುಕ್ಕೆ ಅಂತ ನಮಗೆ ಬಂದಿದ್ದು ಬೇರೆ ಬೇರೆ ಕಾರಣಗಳಿಂದಾಗಿ, ನಮ್ಮಲ್ಲಿ ಸಾಮಾಜಿಕ ಇನ್ನೊಂದು ಕಾರಣಗಳಲ್ಲಿ ಬಂದಿದ್ದಂಥ ಈ ಜಾತಿ ಆಧಾರಿತ ತಾರತಮ್ಯ ಪದ್ಧತಿ. ನಾವಿವತ್ತು ಹಿಂದೂ ಸಮಾಜದ ಈ ಸಂಗಮದಲ್ಲಿ ನಾವು ಮಾಡಬೇಕಾಗಿರುವಂತಹ ಅತ್ಯಂತ ಪ್ರಮುಖವಾದಂತಹ ಸಂಕಲ್ಪ ಅಂತಂದ್ರೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವಂಥ ಏಕೈಕ ಸಂಕಲ್ಪ ನಾವು ಮಾಡಬೇಕಾಗಿರುವಂಥ. ಎಲ್ಲ ಜಾತಿಗೂ ಬೇಕು ಅದಕ್ಕೆ ಉತ್ತರ ಅಂತಂದ್ರೆ ನಮ್ಮ ಐಕ್ಯತೆ ಒಂದೇ ಇದಕ್ಕೋಸ್ಕರ ಇರುವಂತಹ ಶಕ್ತಿ. ಬಸವಣ್ಣನಿಂದ ಪ್ರಾರಂಭಗೊಂಡು ವೀರ್ ಸಾವರ್ಕರ್ ಅವರಿಗೆ, ಅರವಿಂದ್ರಿಂದ ಹೇಳಿ ವಿವೇಕಾನಂದರವರೆಗೆ ಎಲ್ಲರೂ ಕೂಡ ಹಿಂದೂ ಸಮಾಜದಲ್ಲಿ ಹೇಳಿರುವಂಥದ್ದು ಈ ಐಕ್ಯತೆಯೇ. ಆ ಇಷ್ಟೆಲ್ಲ ಆ ಪ್ರಮುಖರು ಹೇಳೋದ ಮೇಲೂ ಕೂಡ ನಮ್ಮಲ್ಲಿ ಇನ್ನೂ ನಾವು ಮೇಲೆ, ನಾವು ಕೆಳಗಡೆ. ಸ್ನೇಹಿತರೆ, ಯಾವತ್ತಿಗೆ ಇದನ್ನು ಬಿಡ್ತೀವೋ, ಯಾವತ್ತಿಗೆ ಮನಸ್ಸಿನಿಂದ ಸಂಕಲ್ಪ ಮಾಡಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋದನ್ನು ನಾವು ಆಚರಣೆಗೆ ತರ್ತೀವೋ, ಸಾಮಾಜಿಕವಾಗಿ ಹಿಂದೂ ಸಂಘಟನೆನ ಯಾರೂ ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಸಂಘಟನೆಯ ನಮ್ಮ ಮೂಲ ಮಂತ್ರ ಇವತ್ತಾಗಿದೆ. ಎರಡನೇದು, ಇದು ನಾನು ನಿಮ್ಮಲ್ಲಿ ಮಾಡ್ತಾ ಇರುವಂತಹ ಮನವಿ,
ಹಿಂದೂ ಸಮಾಜ ಇಷ್ಟು ವರ್ಷಗಳ ಕಾಲ ಜೀವಂತವಾಗಿ ಉಳ್ಕೊಂಡು ಬಂದಿದೆ ಅಂತಂದ್ರೆ ಅದಕ್ಕೆ ನಮ್ಮ ದೇವಸ್ಥಾನಗಳ ಪರಂಪರೆಯೇ ಬಹಳ ದೊಡ್ಡದಾಗಿರುವಂತಹ ಶಕ್ತಿ. ಆದರೆ ಇವತ್ತು ದುರಾದೃಷ್ಟ ಅಂತಂದ್ರೆ ನಮ್ಮೆಲ್ಲ ದೇವಸ್ಥಾನಗಳು ಕೂಡ ಸರ್ಕಾರದ ಅಧೀನದಲ್ಲಿದೆ, ಗೌರ್ಮೆಂಟ್ ಕಂಟ್ರೋಲ್ನಲ್ಲಿದೆ. ನಾವಿವತ್ತು ನಮ್ಮ ದೇವಸ್ಥಾನದಲ್ಲಿ ನಮಗೆ ಬೇಕಾಗಿರುವಂತಹ ಪೂಜೆಯನ್ನು, ಅರ್ಚನೆಯನ್ನು, ಇನ್ನೊಂದನ್ನು ಮಾಡಿಸ್ಬೇಕು, ರಥೋತ್ಸವ ಮಾಡಬೇಕು ಅಂತಂದ್ರೆ ಇನ್ಯಾವುದೋ ಅಧಿಕಾರಿ, ಸರ್ಕಾರದ ಅಧಿಕಾರಿ ಹತ್ರ ಹೋಗಿ ನಾವು ಇದಕ್ಕೋಸ್ಕರ ಸ್ಯಾಂಕ್ಷನ್ ಮಾಡ್ಕೊಡಪ್ಪ ಅಂತ ಕೇಳಬೇಕಾಗಿದೆ. ಬೇರೆ ಧರ್ಮೀಯರಿಗೆ, ಬೇರೆ ಮತದವರಿಗೆ ಅವರ ಚರ್ಚನ್ನ, ಅವರ ಮಸೀದಿಯನ್ನ ಕಂಟ್ರೋಲ್ ಮಾಡುವಂತಹ ಅಧಿಕಾರ ಅವರಿಗಿದೆ ಅನ್ನೋದಾದ್ರೆ ಹಿಂದೂಗಳಿಗೆ ಯಾಕಿರಬಾರದು? ಅವರಿಂದ ತೆಗೆದುಕೊಡಿ ಅಂತ ನಾವು ಕೇಳ್ತಾ ಇಲ್ಲ, ನಮಗೂ ಸಮಾನತೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಹಿಂದೂ ದೇಶದಲ್ಲಿ ಹಿಂದೂಗಳು ದೇವಸ್ಥಾನಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಇನ್ನೆಲ್ಲ ನಡೆಸಲಿಕ್ಕೆ ಸಾಧ್ಯ ಇದೆ? ಯಾವುದೇ ಸರ್ಕಾರ ಬರಲಿ, ಅದು ಬಿಜೆಪಿ ಇರಲಿ, ಅದು ಕಾಂಗ್ರೆಸ್ ಇರಲಿ, ಇನ್ಯಾವುದೇ ಪಾರ್ಟಿ ಇರಲಿ, ನಮ್ಮ ಡಿಮ್ಯಾಂಡ್ ಹಿಂದೂ ಸಮಾಜವಾಗಿರಬೇಕು. ನಮ್ಮ ದೇವಸ್ಥಾನದ ಹಕ್ಕು ನಮ್ಮ ಹಿಂದೂ ಸಮಾಜದ ಮೇಲೆ ಇರಬೇಕು ಅನ್ನುವಂತ ಹಕ್ಕೊತ್ತಾಯವನ್ನು ನಾವು ಮಾಡಬೇಕಾಗಿದೆ. ಬಹಳ ಜವಾಬ್ದಾರಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಾಳೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಬಂದಾಗ ಹಿಂದೂ ಸಮಾಜ ಮುಂದೆ ನಮ್ಮ ಕರ್ನಾಟಕದ ಎಲ್ಲಾ ದೇವಸ್ಥಾನಗಳನ್ನ ಹಿಂದೂ ಸಮಾಜಕ್ಕೆ ಒಪ್ಪಿಸಿ ಅನ್ನುವಂತ ಹೋರಾಟವನ್ನ ಹಿಂದೂ ಸಮಾಜ ಕಟ್ಟಬೇಕಾಗಿದೆ. ನಾವು ಮಾಡಬೇಕಾಗಿರುವಂತಹ ಕೆಲಸ ಇದೆ. ನಮ್ಮ ಹಿಂದೂ ದೇವಸ್ಥಾನಗಳನ್ನ ಅದು ಕೇವಲ ಧಾರ್ಮಿಕ ಕೇಂದ್ರಗಳಾಗಿರ್ಲಿಲ್ಲ, ಸಾಂಸ್ಕೃತಿಕ ಕೇಂದ್ರಗಳು. ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಪರಂಪರೆ, ನೃತ್ಯ, ಸಾಹಿತ್ಯ, ಸಂಗೀತ, ರೈತರು ಕಷ್ಟದಲ್ಲಿದ್ದಾಗ ಅವರಿಗೆ ಬೇಕಾದಂತಹ ಸಹಾಯ, ಇದನ್ನೆಲ್ಲ ಮಾಡದಂತಹ ಕೇಂದ್ರ ಅದು. ನಮ್ಮ ಹಿಂದೂ ಸಮಾಜದ ಈ ದೇವಸ್ಥಾನಗಳನ್ನ ನಾವಿವತ್ತು ಸರ್ಕಾರದ ಅಧೀನದಿಂದ ಹೊರಗಡೆ ತರ್ಕೊಂಡು ಬರಬೇಕಾಗಿರುವಂತಹ ತುಂಬಾ ದೊಡ್ಡ ಜವಾಬ್ದಾರಿ ಹಿಂದೂ ಸಮಾಜದ ಮೇಲಿದೆ. ಅದ್ರ ಜೊತೆಗೆ ನಾನು ನಿಮ್ಮಲ್ಲಿ ಮಾಡುವಂತಹ ಮತ್ತೊಂದು ಮಹತ್ತರವಾದಂತಹ ಮನವಿ. ಉತ್ತರ ಭಾರತದ ನೀವು ಪ್ರವಾಸ ಮಾಡಿದಾಗ ನಿಮ್ಮೆಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ. ದಕ್ಷಿಣ ಭಾರತದಲ್ಲಿ ನೀವು ಇಲ್ಲಿ ಈ ರೋಡ್ ಒಂದರಲ್ಲಿ ಪಕ್ಕದಲ್ಲಿ ಒಂದು 5 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಇಲ್ಲೇ ನಿಮ್ಗೆ 25 ದೇವಸ್ಥಾನ ಸಿಗುತ್ತೆ. ಇಲ್ಲಿ ಯಾವ್ದೋ ಮಾರಮ್ಮನ ಗುಡಿ, ಇನ್ನೊಂದ್ ಕಡೆ ಹೋದ್ರೆ ಇನ್ಯಾವುದೋ ಒಂದು ದೇವಸ್ಥಾನ, ಅಲ್ಲೋದ್ರೆ ರಾಮನ್ ದೇವಸ್ಥಾನ, ಇಲ್ಲೋದ್ರೆ ಇನ್ನೊಂದು ದೇವಸ್ಥಾನ. ಇನ್ನೂ ಹೊಸ ದೇವಸ್ಥಾನಗಳನ್ನು ಕಟ್ತಾನೇ ಇದೀವಿ ನಾವು. ದಕ್ಷಿಣ ಭಾರತದಲ್ಲಿ ನೀವು ಕಾಣ್ತೀರಾ ಇದನ್ನ. ಆದ್ರೆ ಉತ್ತರ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಬಂದಂತಹ ಈ ದಾಳಿಯಿಂದಾಗಿ ನಾವಿಷ್ಟು ದೇವಸ್ಥಾನಗಳನ್ನು ನೋಡೋದೇ ಇಲ್ಲ. ಡೆಲ್ಲಿಯಲ್ಲಿ ಸ್ವಾತಂತ್ರ್ಯ ಬರುವಂತ ಸಂದರ್ಭದಲ್ಲಿ ಒಂದು ದೇವಸ್ಥಾನ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿರ್ಲಾ ಸಮಾಜದವರು, ಬಿರ್ಲಾ ಕುಟುಂಬದವರು ಒಂದು ದೇವಸ್ಥಾನ ಕಟ್ಟಿಸ್ತಾರೆ, ಲಕ್ಷ್ಮೀನಾರಾಯಣ ದೇವಸ್ಥಾನ. ಅದೇ ಎಷ್ಟೋ ಸಾವಿರ ವರ್ಷ ಆದಮೇಲೆ ಫಸ್ಟ್ ಹಿಂದೂ ಟೆಂಪಲ್ ಟು ಬಿ ರೀಕನ್ಸ್ಟ್ರಕ್ಟೆಡ್ ಇನ್ ಡೆಲ್ಲಿ ಅಂತಾಗತ್ತೆ. ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ನೀವು ಇವತ್ತು ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ವೇದ ಪರಂಪರೆಗಳು, ನಮ್ಮಲ್ಲಿ ಆಚಾರ ವಿಚಾರಗಳು, ನಮ್ಮಲ್ಲಿ ಪೂಜಾ ಪದ್ಧತಿಗಳು, ನಮ್ಮಲ್ಲಿ ಭಾಷಾ ವೈವಿಧ್ಯತೆಗಳು ಇವೆಲ್ಲವೂ ಬಹಳ ದೊಡ್ಡದಾಗಿ ವಿಜೃಂಭಣೆಯಿಂದ ಬದುಕಿರೋದು ಯಾಕೆ ಅಂತಂದ್ರೆ ಈ ದೇವಸ್ಥಾನಗಳ ಪರಂಪರೆಯಿಂದಾಗಿ. ನಾವು ನಮ್ಮ ಹಳೆ ದೇವಸ್ಥಾನಗಳನ್ನ ಪುನರ್ಜೀವನಗೊಳಿಸಬೇಕು, ಹೊಸ ದೇವಸ್ಥಾನಗಳನ್ನ ಕಟ್ಟಬೇಕು. ಯಾಕೆಂದ್ರೆ ಇಡೀ ಪ್ರಪಂಚ ಬೆರಗಾಗುವಂತಹ ದೇವಸ್ಥಾನಗಳನ್ನ ಕಟ್ಟಿರುವಂತವ್ರು ನಾವು ಹಿಂದೂಗಳು. ಮತ್ತೆ ಅಂಥ ದೇವಸ್ಥಾನಗಳನ್ನ ಕಟ್ಟಬೇಕು. ಈಗ ಸರ್ಕಾರದ ಸುಪರ್ದಿಯಲ್ಲಿರುವಂತಹ ದೇವಸ್ಥಾನಗಳನ್ನು ಕೂಡ ನಾವು ಅಲ್ಲಿಂದ ಮುಕ್ತಗೊಳಿಸಿ ಹಿಂದೂ ಸಮಾಜಕ್ಕೆ ಆ ದೇವಸ್ಥಾನಗಳ ಮೇಲೆ ಹಿಡಿತ ಬರೋ ರೀತಿ ನಾವು ಸಾಮಾಜಿಕವಾಗಿ ಮಾಡಬೇಕಾಗಿದೆ.